ಹಲೋ ಗೈಸ್, ಇವತ್ತು ನಾವು ನೋಡ್ತಾ ಇರೋ ಮೂವಿ ಸ್ಟೋರಿ ಯಾವುದಂದ್ರೆ ಒಬ್ಬ ಡಾನ್ ಇರ್ತಾನೆ. ಅವನು ಕರೆನ್ಸಿ ನೋಟುಗಳನ್ನ ಪ್ರಿಂಟ್ ಮಾಡ್ತಿದ್ದ ಪ್ಲೇಟ್ಗಳನ್ನ ಕಳ್ಳತನ ಮಾಡ್ತಾನೆ. ಹಾಗೆ ಆ ಒಂದು ಪೊಲೀಸ್ ಕೇಸ್ನಿಂದ ಮತ್ತು ತನ್ನ ಇನ್ನುಳಿದ ಕ್ರೈಮ್ ಪೊಲೀಸ್ ಕೇಸ್ನಿಂದ ಹೇಗೆ ಪಾರಾಗ್ತಾನೆ ಅನ್ನೋದು ಈ ಮೂವಿ ಸ್ಟೋರಿ ಇದೆ. ಬನ್ನಿ ತಡ ಮಾಡದೆ ಮೂವಿ ಸ್ಟೋರಿ ಏನಿದೆ ಅಂತ ನೋಡ್ಕೊಂಡು ಬರೋಣ. ಹಾಗೆ ಇನ್ನು ನಮ್ಮ ಕಿರಣ್ ಕಂಡ ಸ್ಟೋರಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ ಅನ್ನ ಯಾರು ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಬನ್ನಿ ಈಗ ಮೂವಿ ಸ್ಟೋರಿ ಏನಿದೆ ಅಂತ ನೋಡ್ಕೊಂಡು ಬರೋಣ. ಈಗ ಮೂವಿ ಕತೆ ಸ್ಟಾರ್ಟ್ ಆಗುತ್ತೆ. ರೋಮಾ ಮತ್ತು ಮಲಿಕ್ ಇಂಟರ್ಪೋಲ್ ಆಫೀಸರ್ ಆಗಿರ್ತಾರೆ. ಈಗ ಅವರು ಆಫೀಸಿನಿಂದ ಹೊರಗಡೆ ಬರ್ತಾರೆ. ಬರೋದ್ರೊಳಗಾಗಿ ಮುಂದೆ ಡಾನ್ ನಿಂತಿರುತ್ತಾನೆ. ಡಾನ್ ಈಗ ಇವರಿಗೆ ಅವಶ್ಯಕವಾಗಿ ಬೇಕಾಗಿರ್ತಾನೆ. ಏಕೆಂದ್ರೆ ಎಷ್ಟೋ ಸಲ ಡಾನ್ ಅನ್ನ ಹಿಡಿಯೋಕೆ ಪ್ರಯತ್ನ ಮಾಡಿರ್ತಾರೆ, ಆದ್ರೆ ಇವ್ರ ಕೈಲಿ ಆಗಿರೋಲ್ಲ. ಈಗ ಡಾನ್ ಮುಂದೆ ಇದ್ದ ತಕ್ಷಣ ಅವನನ್ನ ಅರೆಸ್ಟ್ ಮಾಡ್ತಾರೆ. ಡಾನ್ ಅರೆಸ್ಟ್ ಆಗಿ ಇವ್ರ ಹತ್ರ ಕೇಳ್ತಾನೆ, ನನ್ನ ಮೇಲಿದ್ದ ಅಷ್ಟು ಕೇಸ್ಗಳನ್ನ ತೆಗೀರಿ. ನಾನು ಇಲ್ಲಿವರೆಗೂ ಯಾರ ಜೊತೆ ಕ್ರೈಮ್ ಮಾಡಿದ್ದೀನಿ ಅವರ ಮಾಹಿತಿಯನ್ನ ಕೊಡ್ತೇನೆ. ನನ್ನ ಜೊತೆ ಯಾರಿದ್ರು ಯಾರಿಲ್ಲ ಎನ್ನುವುದೆಲ್ಲ ಹೇಳ್ತೇನೆ. ಆದ್ರೆ ನೀವು ನನಗೆ ಈ ಒಂದು ಪೊಲೀಸ್ ಕೇಸಿನಿಂದ ಮುಕ್ತ ಮಾಡಬೇಕು ಎಂದು ಹೇಳ್ತಾನೆ. ಆದ್ರೆ ಈ ಮಾತಿಗೆ ಮಲಿಕ್ ಮತ್ತು ರೋಮಾ ಒಪ್ಪುವುದಿಲ್ಲ. ಇವನನ್ನ ಜೈಲಿಗೆ ಹಾಕ್ತಾರೆ. ಮುಂದಿನ ದೃಶ್ಯದಲ್ಲಿ ಡಾನ್ ಜೈಲಿಗೆ ಹೋಗ್ತಾನೆ. ಇಲ್ಲಿ ವರದಾನ್ ಎಂಬುವನು ಇರುತ್ತಾನೆ. ವರದಾನ್ ಎಂಬುವನು ಡಾನ್ ಮೇಲೆ ಭಯಂಕರ ಕೋಪ ಇರುತ್ತೆ. ಏಕೆಂದ್ರೆ ಈ ವರದಾನ್ ಜೈಲಿನಲ್ಲಿ ಇರೋ ಹಾಗೆ ಮಾಡಿರ್ತಾನೆ ಈ ಡಾನ್. ಪೊಲೀಸರ ಕೈಯಲ್ಲಿ ವರದಾನ್ ಸಿಗುವಂತೆ ಮಾಡಿದ್ದೆ ಈ ಡಾನ್ ಇರ್ತಾನೆ. ಅದಕ್ಕಾಗಿ ಡಾನ್ ಮೇಲೆ ಕೋಪ ಇರುತ್ತೆ. ಈಗ ಡಾನ್ ಅನ್ನ ಜೈಲಿನಲ್ಲಿ ಕೊಲ್ಲೋಕೆ ಪ್ರಯತ್ನ ಮಾಡ್ತಾನೆ, ಆದ್ರೆ ಆಗೋದಿಲ್ಲ. ಹೀಗಾಗಿ ನೇರವಾಗಿ ಅವನನ್ನ ಹೊಡೆಯೋಕೆ ಬರ್ತಾನೆ. ಈಗ ಡಾನ್ ಮತ್ತು ವರದಾನ್ ಜೊತೆ ಫೈಟ್ ಶುರು ಆಗುತ್ತೆ. ಹೀಗೆ ಫೈಟ್ ಆಡುವಾಗ ಡಾನ್ ಇದ್ದವನು ಹೇಳ್ತಾನೆ, ನಾನು ನಿನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಲು ಬಂದಿದ್ದೇನೆ, ನನ್ನ ಮಾತು ಕೇಳು ಎಂದು ಹೇಳ್ತಾನೆ. ಈಗ ವರದಾನ್ ಇವನ ಮಾತು ಕೇಳುವುದಿಲ್ಲ. ಪ್ರಪಂಚದಲ್ಲಿ ಬೇರೆ ಕಡೆ ಅರೆಸ್ಟ್ ಆಗಬಹುದಿತ್ತು, ಆದ್ರೆ ನಾನು ಅರೆಸ್ಟ್ ಆಗೋಕೆ ಇಲ್ಲೇ ಏಕೆ ಆಯ್ಕೆ ಮಾಡ್ಕೊಂಡೆ ಹೇಳು ಅಂತ ಹೇಳ್ತಾನೆ. ಅವಾಗ ವರದಾನ್ಗೂ ಸ್ವಲ್ಪ ನಂಬಿಕೆ ಹುಟ್ಟುತ್ತೆ. ಹಾಗಾಗಿ ಡಾನ್ ಏನ್ ಹೇಳ್ತಾನೆ ಅನ್ನೋ ಮಾತನ್ನ ಸ್ವಲ್ಪ ಕೇಳ್ತಾನೆ. ನೀನು ನನ್ನ ಜೊತೆ ಬಂದ್ರೆ ನಾವಿಬ್ಬರು ಸೇರಿ ಈ ಒಂದು ಜೈಲಿಂದ ತಪ್ಪಿಸಿಕೊಂಡು ಹೋಗೋಣ ಅಂತ ಹೇಳ್ತಾನೆ. ಹಾಗಾಗಿ ಇನ್ನು ಮೇಲೆ ಜೈಲಿನಿಂದ ತಪ್ಪಿಸಿಕೊಂಡು ಹೋಗಲು ಪ್ಲಾನಿಂಗ್ ಅನ್ನ ಮಾಡಲು ಶುರು ಮಾಡ್ತಾರೆ. ಜೈಲಿಗೆ ಬರ್ತಿದ್ದ ರಾಷನ್ ನಲ್ಲಿ ಕೆಮಿಕಲ್ ಅನ್ನ ಇಟ್ಟು ಕಳಿಸಿರ್ತಾರೆ. ಆ ಕೆಮಿಕಲ್ ಈಗ ವರದಾನ್ ತಗೋತಾನೆ. ಡಾನ್ ವಕೀಲ್ ಕೂಡ ಈಗ ಬರ್ತಾನೆ. ಬಂದು ವಾಶ್ರೂಮ್ ಅಲ್ಲಿ 2 ಕಪ್ಪು ಬ್ಯಾಗ್ ಗಳನ್ನ ಇಟ್ಟು ಹೋಗ್ತಾನೆ. ಅವುಗಳನ್ನ ವಾಶ್ರೂಮ್ ಕ್ಲೀನ್ ಮಾಡೋ ನೆಪದಲ್ಲಿ ಹೋಗಿ ಡಾನ್ ಇದ್ದವನು ಆ 2 ಕಪ್ಪು ಬ್ಯಾಗ್ ಗಳನ್ನ ತೆಗೆದುಕೊಂಡು ಬರ್ತಾನೆ. ಈಗ ಡಾನ್ ಇದ್ದವನು ವರದಾನ್ಗೆ ಹೇಳ್ತಾನೆ, ಇವತ್ತು ರಾತ್ರಿನೇ ನಾವು ತಪ್ಪಿಸಿಕೊಂಡು ಹೋಗೋದು ಅಂತ. ಆಗ ವರದಾನ್ ಇದ್ದವನು ಸಾಂಬಾರಿನಲ್ಲಿ ಒಂದು ಕೆಮಿಕಲ್ ಅನ್ನ ಮಿಕ್ಸ್ ಮಾಡ್ತಾನೆ. ಜೈಲಿನ ಕೈದಿಗಳು ಎಲ್ಲರೂ ಊಟ ಮಾಡ್ತಾರೆ. ಎಲ್ಲರೂ ಊಟ ಮಾಡಿದ ನಂತರ ರಾತ್ರಿಯ ವೇಳೆ ಎಲ್ಲರಿಗೂ ಕೂಡ ವಾಂತಿಯಾಗಲು ಶುರು ಮಾಡುತ್ತೆ. ಹಾಗೆ ವರದಾನ್ ಮತ್ತು ಡಾನ್ ಇಬ್ಬರು ಊಟ ಮಾಡಿರುವುದಿಲ್ಲ. ಅಚಾನಕ್ ಆಗಿ ಎಲ್ಲ ಕೈದಿಗಳಿಗೂ ವಾಂತಿ ಆಗುವುದನ್ನು ನೋಡಿದ ಜೈಲಿನ ಸಿಬ್ಬಂದಿ ಹಾಸ್ಪಿಟಲ್ಗೆ ಫೋನ್ ಮಾಡಿ ಆಂಬುಲೆನ್ಸ್ ಅನ್ನ ಕರೆಸ್ತಾರೆ. ಎಲ್ಲ ಕೈದಿಗಳನ್ನ ಆಂಬುಲೆನ್ಸ್ ನಲ್ಲಿ ಹಾಕೊಂಡು ಹೋಗ್ತಿರ್ತಾರೆ. ಅಷ್ಟರಲ್ಲಿ ವರದಾನ್ ಮತ್ತು ಡಾನ್ ಇಬ್ಬರು ಸೇರಿ ಆಂಬುಲೆನ್ಸ್ ಸಿಬ್ಬಂದಿಯ ಬಟ್ಟೆಗಳನ್ನು ಹಾಕುತ್ತಾರೆ. ಆ ಕಪ್ಪು ಬ್ಯಾಗ್ಗಳಲ್ಲಿ ಆಂಬುಲೆನ್ಸ್ ಸಿಬ್ಬಂದಿಯ ಬಟ್ಟೆಗಳು ಇರುತ್ತವೆ. ವರದಾನ್ ಮತ್ತು ಡಾನ್ ಸೇರಿ ಒಬ್ಬ ಪೇಷಂಟ್ ಅನ್ನು ತೆಗೆದುಕೊಂಡು ಜೈಲಿನಿಂದ ತಪ್ಪಿಸಿಕೊಂಡು ಹೋಗ್ತಾರೆ. ಜೈಲಿನಿಂದ ತಪ್ಪಿಸಿಕೊಂಡು ಹೋಗಿದ್ದ ಸುದ್ದಿಯು ಇಂಟರ್ಪೋಲ್ ಆಫೀಸರ್ ಆದ ರೋಮಾಗೆ ತಿಳಿಯುತ್ತೆ. ಇನ್ನು ಮುಂದಿನ ದೃಶ್ಯದಲ್ಲಿ ವರದಾನ್ ಇದ್ದವನು ಡಾನ್ಗೆ ಕೇಳ್ತಾನೆ, ನಿನ್ನ ಪ್ಲಾನ್ ಏನು ಎಂದು. ಈಗ ಡಾನ್ ಇದ್ದವನು ಒಂದು ಸಂದರ್ಭವನ್ನ ಹೇಳಲು ಶುರು ಮಾಡ್ತಾನೆ. DSP ಅನ್ನೋ ಒಂದು ಕರೆನ್ಸಿ ನೋಟಿನ ಬ್ಯಾಂಕ್ ಇದೆ. ಅಲ್ಲಿ ಕರೆನ್ಸಿ ನೋಟುಗಳನ್ನ ಮುದ್ರಣ ಮಾಡಲಾಗುತ್ತದೆ. ಅದರ ಪ್ರೆಸಿಡೆಂಟು ಬೇರೆಯವರಾಗಬೇಕಾಗಿತ್ತು. ಅವರು ಕಾರ್ ಆಕ್ಸಿಡೆಂಟ್ ನಲ್ಲಿ ತೀರ್ಕೋತಾರೆ. ಅವಾಗ ಪ್ರೆಸಿಡೆಂಟ್ ಆಗಿದ್ದು ಬೇರೆಯವರು. ಈಗ ವೈಸ್ ಪ್ರೆಸಿಡೆಂಟ್ ಆಗಿ ದಿವಾನ್ ಇದ್ದಾನೆ ಎಂದು ಹೇಳ್ತಾನೆ. ವೈಸ್ ಪ್ರೆಸಿಡೆಂಟ್ ಆದ ದಿವಾನು ಒಬ್ಬರ ಜೊತೆ ಸೇರಿ ಆ ಒಂದು ಪ್ರೆಸಿಡೆಂಟ್ ಆಗುವನನ್ನ ಕೊಲಿಸಿರ್ತಾನೆ. ಈ ಒಂದು ವಿಡಿಯೋ ಈಗ ಡಾನ್ ಕೈಲಿ ಸಿಕ್ಕಿರುತ್ತೆ. ಈ ಒಂದು ವಿಡಿಯೋವನ್ನ ಇಟ್ಕೊಂಡು ನಾವು DCPಯ ಬ್ಯಾಂಕಿನ ವೈಸ್ ಪ್ರೆಸಿಡೆಂಟ್ ನ ಬ್ಲಾಕ್ ಮೇಲ್ ಮಾಡೋಣ, ಅಲ್ಲಿದ್ದ ಇನ್ಫಾರ್ಮೇಶನ್ ಅನ್ನು ತಗೊಳ್ಳೋಣ ಎಂದು ಹೇಳ್ತಾನೆ. ಮುಂದಿನ ದೃಶ್ಯದಲ್ಲಿ ಈಗ ಡಾನ್ ಇದ್ದವನು ವೈಸ್ ಪ್ರೆಸಿಡೆಂಟ್ ಆದ ದಿವಾನ್ ಅನ್ನು ಬ್ಲಾಕ್ ಮೇಲ್ ಮಾಡಲು ಶುರು ಮಾಡ್ತಾನೆ. ಈಗ ಸದ್ಯದಲ್ಲಿ ಇರುವ ಪ್ರೆಸಿಡೆಂಟ್ ಜೊತೆ ದಿವಾನ್ ಮಾತಾಡುತ್ತಾನೆ. ಅವಾಗ ಪ್ರೆಸಿಡೆಂಟ್ ಇದ್ದವನು ಅವನನ್ನು ಹೇಗಾದರೂ ಮಾಡಿ ಸಾಯಿಸಿ ಬಿಡು ಎಂದು ಹೇಳುತ್ತಾನೆ. ಈಗ ವೈಸ್ ಪ್ರೆಸಿಡೆಂಟ್ ಆದ ದಿವಾನ್ ಕಾಂಟ್ರಾಕ್ಟ್ ಕಿಲ್ಲರ್ ಆದ ಅಬ್ದುಲ್ ಜಬ್ಬಾರ್ ಹತ್ತಿರ ಬರುತ್ತಾನೆ. ಬಂದು ಡಾನ್ ಅನ್ನ ಕೊಲ್ಲಬೇಕು ಎಂದು ಹೇಳುತ್ತಾನೆ. ಹಾಗೆ ಡಾನ್ ಅನ್ನ ಕೊಲ್ಲೋಕೆ ಡೀಲ್ ಅನ್ನ ಇಲ್ಲಿ ಮಾಡ್ತಾನೆ. ವರದಾನ್ ಈಗ ಡಾನ್ ಅನ್ನ ಕೇಳ್ತಾನೆ, ನಾವು ಹೇಗೆ ಮಾಡಿ ಈ ಒಂದು ಕಳ್ಳತನವನ್ನ ಮಾಡೋಣ ಎಂದು. ಅವಾಗ ಈ ಒಂದು ಕಳ್ಳತನ ಮಾಡೋಕೆ ಒಬ್ಬ ಹ್ಯಾಕರ್ ಅವಶ್ಯಕತೆ ಇದೆ ಎಂದು ಡಾನ್ ಹೇಳ್ತಾನೆ. ಹಾಗೆ ಒಂದು ಸ್ಪೋರ್ಟ್ಸ್ ಗ್ರೌಂಡ್ ಅಲ್ಲಿ ಡಾನ್ ಕುಳಿತಿರ್ತಾನೆ. ಈಗ ಅಲ್ಲಿಗೆ ಸಮೀರ್ ಎಂಬುವನು ಬರುತ್ತಾನೆ. ಡಾನ್ ಇದ್ದವನು ಸಮೀರ್ಗೆ DCP ಬ್ಯಾಂಕಿನ ಕಂಪ್ಯೂಟರ್ ಅನ್ನ ಹ್ಯಾಕ್ ಮಾಡಬೇಕೆಂದು ಹೇಳ್ತಾನೆ. ಅದಕ್ಕೆ ಮೊದಲು ಸಮೀರ್ ಒಪ್ಪುವುದಿಲ್ಲ, ನಂತರ ಹ್ಯಾಕ್ ಮಾಡಲು ಒಪ್ಪುತ್ತಾನೆ ಈ ಸಮೀರ್. ಹಾಗೆ ಇನ್ನು ಮುಂದೆ ದಿವಾನ್ಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ಅನ್ನ ಕೇಳ್ತಾನೆ. ಅಲ್ಲೇ ಅಬ್ದುಲ್ ಜಬ್ಬಾರ್ ಕೂಡ ಇರ್ತಾನೆ. ಅಬ್ದುಲ್ ಜಬ್ಬಾರ್ ಇದ್ದವನು ದಿವಾನ್ಗೆ ಸುಳ್ಳು ಇನ್ಫಾರ್ಮೇಶನ್ ಅನ್ನ ಕೊಡು ಎಂದು ಹೇಳುತ್ತಾನೆ. ಮರುದಿನ ಬೆಳಗ್ಗೆ ಒಂದು ಬಸ್ನಲ್ಲಿ ದಿವಾನ್ ಅನ್ನ ಕರೆಯುತ್ತಾನೆ. ಬಸ್ ಬಂದು ಅವನು ಮುಂದೆ ನಿಂತಾಗ ಬಸ್ಸಿನಲ್ಲಿ ಏರುತ್ತಾನೆ ದಿವಾನ್. ಹಾಗೆ ಅಲ್ಲಿ ಡಾನ್ ಇರ್ತಾನೆ. ಈಗ ಇನ್ಫಾರ್ಮೇಶನ್ ಅನ್ನು ಕೊಡುವಂತೆ ಕೇಳುತ್ತಾನೆ. ಹಾಗೆ ಈ ಡಾನ್ ಬೆನ್ನ ಹತ್ತಿದ ಅಬ್ದುಲ್ ಜಬ್ಬಾರ್ ಕೂಡ ಆ ಬಸ್ ಅನ್ನ ಫಾಲೋ ಮಾಡ್ತಿರ್ತಾನೆ. ಈಗ ಬಸ್ಸಿನಲ್ಲಿ ಇದ್ದ ದಿವಾನ್ ಎಲ್ಲ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ದಿವಾನ್ಗೆ ನಾನು ಒಂದು ಹೋಟೆಲ್ ನಲ್ಲಿ ರೂಮ್ ನಿನಗೆ ಬುಕ್ ಮಾಡಿರ್ತೇನೆ, ಆ ರೂಮಿನಲ್ಲಿ ನೀನು ಇರಬೇಕೆಂದು ಹೇಳಿರುತ್ತಾನೆ. ಆ ಇನ್ಫಾರ್ಮೇಶನ್ ಎಲ್ಲ ತೆಗೆದುಕೊಂಡು ಬಸ್ಸಿನಿಂದ ಕೆಳಗಡೆ ಇಳಿದು ಹೋಗ್ತಾನೆ. ಬಸ್ಸಿನಿಂದ ಇಳಿದ ಡಾನ್ ಒಂದು ಬಿಲ್ಡಿಂಗ್ ನಲ್ಲಿ ಹೋಗ್ತಾನೆ. ಅವನ ಬೆನ್ನತ್ತಿ ಅಬ್ದುಲ್ ಜಬ್ಬಾರ್ ಮತ್ತು ಅವನ ಹುಡುಗರು ಬರುತ್ತಾರೆ.
ಅವನನ್ನು ಹೇಗಾದರೂ ಮಾಡಿ ಕೊಲ್ಲಬೇಕೆಂದು ಪ್ಲಾನ್ ಅನ್ನ ಮಾಡಿರುತ್ತಾರೆ. ಅಲ್ಲಿಂದ ತಪ್ಪಿಸಿಕೊಂಡು ಬರ್ತಾನೆ ಡಾನ್. ಹಾಗೆ ಮುಂದಿನ ಸಲ ಸಿಕ್ಕಾಗ ಕೊಲ್ಲೋಣೆಂದು ಈಗ ಕಾರ್ನಲ್ಲಿ ಬರ್ತಾರೆ ಅಬ್ದುಲ್ ಜಬ್ಬಾರ್ ಮತ್ತು ಅವನ ಹುಡುಗರು. ಅಷ್ಟರಲ್ಲಿ ಕ್ರೇನ್ ಮೂಲಕ ಅವರ ಕಾರನ್ನ ಎತ್ತಿಕೊಂಡು ಪ್ರೆಷರ್ನಲ್ಲಿ ಹಾಕುತ್ತಾನೆ. ಮುಂದೆ ನೋಡಿದರೆ ಡಾನ್ ನಿಂತಿರುತ್ತಾನೆ. ಈಗ ನೀವು ನನ್ನ ಜೊತೆ ಸೇರಿದರೆ ಮಾತ್ರ ನಿಮಗೆ ಒಳ್ಳೆಯದು ಎಂದು ಹೇಳ್ತಾನೆ. ಹಾಗೆ ವರದಾನ್ ಕೂಡ ಈಗ ಇದ್ದಿದ್ದನ್ನು ನೋಡಿದ ಅಬ್ದುಲ್ ಜಬ್ಬಾರ್ ಡಾನ್ ಜೊತೆ ಸೇರಿಕೊಳ್ತಾನೆ. ಇನ್ನು ಮುಂದಿನ ದೃಶ್ಯದಲ್ಲಿ ಅಬ್ದುಲ್ ಜಬ್ಬಾರ್ ಕೂಡ ಈಗ ಡಾನ್ ಅನ್ನ ಸೇರಿದ ಬಳಿಕ ಈ ಇನ್ಫಾರ್ಮೇಶನ್ ಸುಳಿದೆ ಎಂದು ಹೇಳಿರುತ್ತಾನೆ. ಡಾನ್ ಇದ್ದವನು ಮತ್ತೆ ದಿವಾನ್ಗೆ ಕಾಲ್ ಮಾಡ್ತಾನೆ. ದಿವಾನ್ ನನ್ನ ಬೇಯುತ್ತಾನೆ. ನೀನು ಈ ರೀತಿ ಮಾಡಿದರೆ ನಿನ್ನನ್ನು ಜೀವಂತವಾಗಿ ಉಳಿಸುವುದಿಲ್ಲ ಎಂದು ಹೇಳ್ತಾನೆ. ಆವಾಗ ನನ್ನಿಂದ ತಪ್ಪಾಯಿತು ಎಂದು ಕ್ಷಮೆಯನ್ನ ಕೇಳ್ತಾನೆ ದಿವಾನ. ಹಾಗೆ ಡಾನ್ ನಿಜವಾದ ಇನ್ಫಾರ್ಮೇಶನ್ ಎಲ್ಲಿದೆ ಎಂದು ಕೇಳ್ತಾನೆ. ನನ್ನ ಹತ್ತಿರನೇ ಇದೆ ಎಂದು ದಿವಾನ್ ಹೇಳ್ತಾನೆ. ಹಾಗಾಗಿ ಡಾನ್ನ ಪ್ರೇಯಸಿಯಾದ ಐಶಾ ಈಗ ಹೋಗಿ ಆ ಒಂದು ಇನ್ಫಾರ್ಮೇಶನ್ ತೆಗೆದುಕೊಂಡು ಬರ್ತಾಳೆ. ಹಾಗೆ ಮತ್ತೊಂದು ಕಡೆ ಇಂಟರ್ಪೋಲ್ ಆಫೀಸರ್ಗಳು ಈ ಡಾನ್ ಜೊತೆ ಯಾರಿದ್ದಾರೆ ಎಂದು ಹುಡುಕಲು ಪ್ರಾರಂಭಿಸಿರುತ್ತಾರೆ. ಏಕೆಂದರೆ ದಿವಾನ್ ಇದ್ದಿದ್ದು ಸ್ವಲ್ಪ ಸಂಶಯ ಬಂದಿರುತ್ತೆ. ಫೋಟೋ ಸ್ಕೆಚ್ ಅನ್ನು ಕೂಡ ಈಗ ತೆಗೆದು ದಿವಾನ್ ಡಾನ್ ಜೊತೆ ಏನು ಮಾಡುತ್ತಿದ್ದ ಎಂದು ಸಂಶಯ ಬಂದಿರುತ್ತೆ. ಇನ್ನು ಮುಂದಿನ ದೃಶ್ಯದಲ್ಲಿ ಸಮೀರ್ ಇದ್ದವನು ಪ್ಲಾನ್ ಅನ್ನ ಹೇಳೋಕೆ ಶುರು ಮಾಡ್ತಾನೆ. ನನಗೆ ಆ ಪ್ಲೇಟ್ ಇರುವ ಸ್ಥಳವನ್ನು ಹೊರತುಪಡಿಸಿ ಎಲ್ಲವನ್ನ ಹ್ಯಾಕ್ ಮಾಡಬಹುದು ಎಂದು ಹೇಳ್ತಾನೆ. ಏಕೆಂದರೆ ಆ ಪ್ಲೇಟ್ ಇರುವ ಸ್ಥಳವು ಆ ಒಂದು ಮಾಸ್ಟರ್ ಕಂಪ್ಯೂಟರ್ಗೆ ಕನೆಕ್ಟ್ ಇಲ್ಲ ಎಂದು ಹೇಳ್ತಾನೆ. ಅದಕ್ಕೆ ಸಪರೇಟ್ ಆದ ಕಂಪ್ಯೂಟರ್ ಹಾಗೂ ವಿದ್ಯುತ್ ಇರುತ್ತದೆ ಎಂದು ಹೇಳ್ತಾನೆ. ಒಳಗಡೆ ಎಂಟರ್ ಆಗುತ್ತಿದ್ದ ಹಾಗೆ ಒಂದು ಮೆಟಲ್ ಡಿಟೆಕ್ಟರ್ ಹಾಗೂ ಬ್ಯಾಗ್ ಚೆಕಿಂಗ್ ಇರುತ್ತೆ. ಹಾಗೆ ಮುಂದೆ ಲಾಬಿಯಲ್ಲಿ ಹೋದರೆ ಸಿಸಿ ಕ್ಯಾಮೆರಾಗಳು ಇರುತ್ತವೆ. ಅದನ್ನ 24 ಗಂಟೆನೂ ಡಿಸಿಪಿ ಬ್ಯಾಂಕಿನ ಸೆಕ್ಯೂರಿಟಿ ಗಾರ್ಡ್ಗಳು ಚೆಕ್ ಮಾಡ್ತಿರ್ತಾರೆ. ಮುಂದೆ ಹೋಗಲು ಒಂದು ಬಾಗಿಲು ಇದೆ. ಅದಕ್ಕೆ ಪಾಸ್ವರ್ಡ್ ಹಾಕಬೇಕು. ಅಲ್ಲಿಂದ ಹಾಗೆ ಮುಂದೆ ಹೋದರೆ ಮೆಟೀರಿಯಲ್ಗಳಿವೆ. ಅವುಗಳನ್ನ ದಾಟಿ ಮುಂದೆ ಹೋದರೆ ಅಲ್ಲಿ ಮೆಟಲ್ ಗೇಟ್ ಇದೆ. ಆ ಇಬ್ಬರು ಆರ್ಮ್ ಗಾರ್ಡ್ಸ್ ಗಳು ಯಾವಾಗಲೂ ಕಾಯುತ್ತಾ ಕುಳಿತಿರುತ್ತಾರೆ. ಹಾಗೆ ಅಲ್ಲಿ ಮುಂದೆ ಒಂದು ಬಾಗಿಲು ಸಿಗುತ್ತದೆ. ಆ ಬಾಗಿಲ ಕೀಲಿ ಕೈಯು ಆರ್ಮ್ ಗಾರ್ಡ್ಸ್ ಗಳ ಹತ್ರ ಇರುತ್ತದೆ. ಈ ಒಂದು ಪ್ಲೇಟ್ ಇರುವ ಜಾಗವನ್ನ ಮುಖ್ಯ ಬಾಗಿಲನ್ನ ಸಂಪೂರ್ಣವಾಗಿ ಇದು ಸ್ಟೀಲಿನಿಂದ ಮಾಡಿದ್ದಾರೆ ಎಂದು ಹೇಳ್ತಾನೆ. ಈಗ ಸಮೀರ್ ಇದ್ದವನು ಮತ್ತೊಂದು ವಿಷಯವನ್ನ ಹೇಳ್ತಾನೆ. ಎಮರ್ಜೆನ್ಸಿ ಅಂತ ಏನಾದರೂ ಈ ಬ್ಯಾಂಕಿನಲ್ಲಿ ಆದರೆ ಈ ಪ್ಲೇಟ್ ಇರುವ ಕಂಟ್ರೋಲರ್ ಅನ್ನ ಸಂಪೂರ್ಣವಾಗಿ ಹಾಳು ಮಾಡಿ ಹೋಗುತ್ತಾರೆ ಎಂದು ಹೇಳ್ತಾನೆ. ಇನ್ನೂ 2 ವಿಷಯಗಳನ್ನು ಹೇಳ್ತಾನೆ. ಅಕಸ್ಮಾತ್ ಆಗಿ ನಾವು ಫಿಂಗರ್ ಪ್ರಿಂಟ್ ಇಲ್ಲದೆ ಈ ಒಂದು ಬಾಗಿಲನ್ನು ಓಪನ್ ಮಾಡಿದರೆ ಅಲ್ಲಿ ಕೆಮಿಕಲ್ ಗ್ಯಾಸ್ ಲೀಕ್ ಆಗುತ್ತದೆ. ಆ ಗ್ಯಾಸು 12 ಗಂಟೆಗಳ ಕಾಲ ಒಬ್ಬ ವ್ಯಕ್ತಿಯನ್ನ ಪ್ರಜ್ಞೆ ಇಲ್ಲದಂತೆ ಮಾಡುತ್ತದೆ ಎಂದು ಹೇಳ್ತಾನೆ. 2ನೇ ಅಂಶವನ್ನು ಹೇಳ್ತಾನೆ. ಈ ಬಾಗಿಲಿನಿಂದ ಆ ಪ್ಲೇಟ್ ಇರುವಲ್ಲಿ ಹೋಗುವಲ್ಲಿಗೆ ಒಂದು 20 ಫೀಟ್ನಷ್ಟು ಪ್ಯಾನಲ್ ಇದೆ. ಈ ಪ್ಯಾನಲ್ ಸ್ವಲ್ಪ ಗಾಳಿ ಸೋಕಿದರೂ ಸಾಕು, ಇದು ಆಕ್ಟಿವೇಟ್ ಆಗುತ್ತದೆ ಎಂದು ಹೇಳ್ತಾನೆ. ಆಕ್ಟಿವೇಟ್ ಆದ ಮೇಲೆ ಏನಾಗುತ್ತದೆ ಎಂದು ಡಾನ್ ಕೇಳ್ತಾನೆ. ಆದರೆ ನನಗೆ ಈ ಒಂದು ವಿಷಯ ಗೊತ್ತಿಲ್ಲ ಎಂದು ಸಮೀರ್ ಹೇಳ್ತಾನೆ. ವರದಾನ್ ಮತ್ತು ಜಬ್ಬಾರ್ ಸೇರಿ ಎಕ್ಸಿಟ್ ಪ್ಲಾನ್ ಅನ್ನ ಕೇಳ್ತಾರೆ. ಈಗ ಡಾನ್ ಇದ್ದವನು ಒಂದು ಸರ್ವಿಸ್ ಡೋರ್ ಇದೆ. ಆ ಸರ್ವಿಸ್ ಡೋರ್ ಮೂಲಕ ನಾವು ಎಕ್ಸಿಟ್ ಆಗಬಹುದು ಎಂದು ಹೇಳ್ತಾನೆ. ಆದರೆ ಅಬ್ದುಲ್ ಮತ್ತು ಜಬ್ಬಾರ್ಗೆ ಡಾನ್ ಹೇಳಿದ ಈ ಒಂದು ಪ್ಲಾನ್ ಸುಳ್ಳಾಗಿರುತ್ತದೆ. ಏಕೆಂದರೆ ಆ ಒಂದು ಎಕ್ಸಿಟ್ ಪ್ಲಾನ್ ಡಾನ್ ಬೇರೆದೇ ಆಗಿರುತ್ತದೆ. ದಿವಾನ್ಗೆ ಕಾಲ್ ಮಾಡಿ ಇನ್ನೂ ಒಂದು ಸ್ಥಳದಲ್ಲಿ ಬರುವಂತೆ ಹೇಳ್ತಾನೆ. ಈಗ ಅಬ್ದುಲ್ ಜಬ್ಬಾರ್ ಮತ್ತು ವರದಾನ್ ಇಬ್ಬರು ಸೇರುತ್ತಾರೆ. ಸೇರಿ ನಾವು ಪ್ಲೇಟ್ಗಳ ಬಂದ ನಂತರ ನಾವು ಡಾನ್ ಅನ್ನ ಅಲ್ಲೇ ಸಾಯಿಸಿ ಬಿಡೋಣ ಎಂದು ಮಾತಾಡ್ತಾರೆ. ಇಂಟರ್ಪೋಲ್ ಆಫೀಸರ್ ಆದ ರೋಮಾ ಮತ್ತು ಮಲಿಕ್ ಇಬ್ಬರೂ ಸೇರಿ ಈ ಡಿಸಿಪಿ ಬ್ಯಾಂಕಿಗೆ ಬರಲು ಸಿದ್ಧರಾಗುತ್ತಾರೆ. ಡಾನ್ ಇದ್ದವನು ದಿವಾನ್ ಅನ್ನ ಒಂದು ಕಡೆ ಬರುವಂತೆ ಹೇಳಿರುತ್ತಾನೆ. ದಿವಾನ್ಗೆ ಕಾಲ್ ಮಾಡಿ ನಮ್ಮ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ, ನೀನು ಡಿಸಿಪಿ ಬ್ಯಾಂಕಿಗೆ ಹೋಗಿ ವೇಟ್ ಮಾಡು, ಅಲ್ಲಿ ನಾನು ನಿನಗೆ ಮತ್ತೆ ಕಾಲ್ ಮಾಡ್ತೇನೆ ಅಂತ ಹೇಳ್ತಾನೆ. ಹಾಗೆ ಈಗ ದಿವಾನ್ ಇದ್ದವನು ಡಿಸಿಪಿ ಬ್ಯಾಂಕಿಗೆ ಹೋಗುತ್ತಾನೆ. ಇನ್ನು ಮುಂದಿನ ದೃಶ್ಯದಲ್ಲಿ ಎಲ್ಲರೂ ಸಜ್ಜಾಗುತ್ತಾರೆ. ಅಬ್ದುಲ್ ಜಬ್ಬಾರ್ ಮತ್ತು ಅವನ ಹುಡುಗರು ಅಗ್ನಿಶಾಮಕದ ಅಂದರೆ ಬೆಂಕಿಯನ್ನು ನಂದಿಸುವ ಆಫೀಸರ್ಗಳ ರೀತಿಯಲ್ಲಿ ತಯಾರಾಗುತ್ತಾರೆ. ವರದಾನ್ ಕೂಡ ಡಿಸಿಪಿ ಬ್ಯಾಂಕಿಗೆ ಬರುತ್ತಾನೆ. ಅವನ ಹಿಂದೆನೆ ಇಂಟರ್ಪೋಲ್ ಆಫೀಸರ್ ಆದ ರೋಮಾ ಮತ್ತು ಮಲಿಕ್ ಇವರು ಬರುತ್ತಾರೆ. ವರದಾನ್ಗೆ ಕಾಲ್ ಮಾಡಿ ಸಮೀರ್ ಹೇಳ್ತಾನೆ, ನಿನ್ನ ಹಿಂದೆಯೇ ಇಂಟರ್ಪೋಲ್ ಆಫೀಸರ್ ಆದ ರೋಮಾ ಮತ್ತು ಮಲಿಕ್ ಬರುತ್ತಿದ್ದಾರೆ, ಹಿಂದೆ ತಿರುಗದೆ ಹಾಗೆ ಮುಂದೆ ಹೋಗು ಎಂದು. ಅದೇ ರೀತಿ ಅಲ್ಲಿಂದ ವರದಾನ್ ಕೂಡ ಮುಂದೆ ಹೋಗಿಬಿಡ್ತಾನೆ. ಡಾನ್ ಕೂಡ ಆ ಒಂದು ಬಿಲ್ಡಿಂಗ್ ನಲ್ಲಿ ಎಂಟರ್ ಆಗುತ್ತಾನೆ. ಲಿಫ್ಟ್ ಮೂಲಕ ಡಾನ್ ಮೇಲೇರಿ ಬಂದು ಆ ಒಂದು ಲಾಬಿಯಲ್ಲಿ ಬರುತ್ತಾನೆ. ಡಾನ್ ಇಂಟರ್ಪೋಲ್ ಆಫೀಸರ್ ಆದ ರೋಮಾ ಮತ್ತು ಮಲಿಕ್ ಇಬ್ಬರು ಸೇರಿ ವೈಸ್ ಪ್ರೆಸಿಡೆಂಟ್ ಆದ ದಿವಾನ್ ಅನ್ನು ಭೇಟಿಯಾಗಿ ಹೊರಗೆ ಬರುತ್ತಿರುತ್ತಾರೆ. ಅಷ್ಟರಲ್ಲಿ ಡಾನ್ ಒಂದು ಬಾಂಬ್ ಅನ್ನ ಬ್ಲಾಸ್ಟ್ ಮಾಡುತ್ತಾನೆ. ಬಾಂಬ್ ಬ್ಲಾಸ್ಟ್ ಆದ ಮೇಲೆ ಎಲ್ಲರೂ ಹೊರಗಡೆ ಓಡಲು ಶುರು ಮಾಡ್ತಾರೆ. ಕರೆನ್ಸಿ ಪ್ಲೇಟ್ ಇರುವ ಒಂದು ಕಂಟ್ರೋಲ್ ಅನ್ನ ಡ್ಯಾಮೇಜ್ ಕೂಡ ಮಾಡಿ ಹೋಗುತ್ತಾರೆ. ಅಷ್ಟರಲ್ಲಿ ಜಬ್ಬಾರ್ನ ಕಡೆ ಇರುವ ಅಗ್ನಿಶಾಮಕ ಗಾಡಿಯೂ ಬರುತ್ತೆ. ಬಂದು ಜಬ್ಬಾರ್ನ ಕಡೆಯವರು ಈಗ ಬಿಲ್ಡಿಂಗ್ ಒಳಗಡೆ ಬರುತ್ತಾರೆ. ಅವರು ಬೆಂಕಿಯನ್ನು ಆರಿಸುವ ನೆಪದಲ್ಲಿ ಬಂದೂಕುಗಳನ್ನು ತೆಗೆದುಕೊಂಡು ಬಂದಿರುತ್ತಾರೆ. ಈಗ ಕೆಲವು ಜನರನ್ನ ಹಾಸ್ಟೇಜ್ ಆಗಿ ಇರಿಸಿಕೊಳ್ಳುತ್ತಾರೆ. ಹಾಗೆ ಈಗ ಸಮೀರ್ ಇದ್ದವನು ಬ್ಯಾಂಕಿನ ಎಲ್ಲ ಬಾಗಿಲುಗಳನ್ನ ಕ್ಲೋಸ್ ಮಾಡಲು ಶುರು ಮಾಡ್ತಾನೆ. ಇದು ಎಲ್ಲರಿಗೂ ಕೂಡ ಆಶ್ಚರ್ಯವಾಗುತ್ತದೆ. ಡಾನ್ ಇದ್ದವನು ಮಲ್ಲಿಕ್ಗೆ ಕಾಲ್ ಮಾಡ್ತಾನೆ. ನನ್ನ ಮೇಲಿದ್ದ ಎಲ್ಲ ಚಾರ್ಜಸ್ ಗಳನ್ನ ಈಗಲೂ ತೆಗೀರಿ, ನಾನು ನಿಮಗೆ ಸರೆಂಡರ್ ಆಗ್ತೇನೆ ಅಂತ ಹೇಳ್ತಾನೆ. ಆದರೆ ಇದಕ್ಕೆ ಅವರು ಒಪ್ಪುವುದಿಲ್ಲ. ಹೀಗೆ ವಾಗ್ವಾದ ಮಾಡುವಾಗ ಅಲ್ಲಿ ನಿಂತಿದ್ದ ಒಂದು ಅಗ್ನಿಶಾಮಕ ಗಾಡಿಯನ್ನು ಬ್ಲಾಸ್ಟ್ ಮಾಡ್ತೀನಿ ಎಂದು ಹೇಳ್ತಾನೆ. ಆ ಒಂದು ವಾಹನವನ್ನ ಬ್ಲಾಸ್ಟ್ ಮಾಡ್ತಾನೆ. ಹೀಗೆ ಒಂದು ಎಚ್ಚರಿಕೆಯನ್ನ ಕೊಡ್ತಾನೆ. ಬಿಲ್ಡಿಂಗ್ ನ 100 ಫೀಟ್ ಒಳಗೆ ಯಾರಾದರೂ ಬಂದರೆ ಹಾಗೆ ಇನ್ನೂ ಅನೇಕ ಬಾಂಬ್ಗಳು ಬ್ಲಾಸ್ಟ್ ಆಗ್ತವೆ, ಯಾರು ಸಹಿತ ಈ ಬಿಲ್ಡಿಂಗ್ ಒಳಗಡೆ ಬರಲು ಪ್ರಯತ್ನಿಸಬೇಡಿ ಎಂದು ಹೇಳ್ತಾನೆ. ಇನ್ನು ಮುಂದಿನ ದೃಶ್ಯದಲ್ಲಿ ಕೆಲವು ಜನರನ್ನ ಹಾಸ್ಟೇಜ್ ಮಾಡಿ ಇಟ್ಟುಕೊಂಡಿರ್ತಾರೆ. ಅವರನ್ನ ಈಗ ಮತ್ತೆ ಬೇರೆ ರೂಮ್ಗೆ ಶಿಫ್ಟ್ ಮಾಡ್ತಾರೆ. ಆ ಪ್ಲೇಟ್ಸ್ ಇರುವ ಬಾಗಿಲನ್ನ ಒಂದು ಎಕ್ಸ್ಪ್ಲೋಸರ್ ಹಾಕಿ ಬ್ಲಾಸ್ಟ್ ಮಾಡ್ತಾರೆ. ಆವಾಗ ಅಲ್ಲಿದ್ದ ಕೆಮಿಕಲ್ ಗ್ಯಾಸ್ ಲೀಕ್ ಆಗಲು ಶುರು ಮಾಡುತ್ತೆ. ಮೊದಲೇ ತಯಾರಿಯಲ್ಲಿ ಬಂದಿರುವ ಇವರು ಮಾಸ್ಕ್ ಅನ್ನು ಹಾಕೊಂಡಿರ್ತಾರೆ. 3 ನಿಮಿಷಗಳ ಕಾಲ ಈ ಒಂದು ರೂಮಿನಲ್ಲಿ ಆ ಒಂದು ಗ್ಯಾಸ್ ಪ್ರಭಾವ ಇರುತ್ತೆ ಎಂದು ಹೇಳ್ತಾರೆ.
ಈಗ ಡಾನ್ ಇದ್ದವನು ಆ ಒಂದು ಬಾಗಿಲೊಳಗೆ ಹೋಗಲು ಶುರು ಮಾಡ್ತಾನೆ. ಕೆಳಗಿನಿಂದ ಹೋಗದೆ ಮೇಲೆ ಸ್ಟೀಲ್ ಇರುವುದರಿಂದ ಅಯಸ್ಕಾಂತವನ್ನು ಬಳಸಿ ಕೆಳಗಡೆ ಯಾವುದೇ ರೀತಿಯಾದ ಭಾರ ಬೀಳುವುದಿಲ್ಲ. ಆ ಒಂದು ಪ್ಲೇಟ್ ಇದ್ದಲ್ಲಿಗೆ ಹೋಗುತ್ತಾನೆ. ಅಲ್ಲಿ ಹೋಗಿ ಫಿಂಗರ್ ಪ್ರಿಂಟ್ ಅನ್ನ ಇಡುತ್ತಾನೆ. ಹಾಗೆ ಆ ಒಂದು ವಾಯ್ಸ್ ನೋಟನ್ನು ಕೂಡ ಈಗ ತನ್ನ ಗಡಿಯಾರದ ಮೂಲಕ ಕೇಳಿಸುತ್ತಾನೆ. ಸಮೀರ್ನ ಹತ್ತಿರ ಪಾಸ್ವರ್ಡ್ ಅನ್ನ ಕೇಳಿ ಪಾಸ್ವರ್ಡ್ ಸಹಿತ ಹಾಕುತ್ತಾನೆ. ಈಗ ಪ್ಲೇಟ್ ಇರುವ ಒಂದು ಸ್ಥಳ ಓಪನ್ ಆಗುತ್ತದೆ. ಪ್ಲೇಟ್ ಅನ್ನ ತೆಗೆದುಕೊಳ್ತಾನೆ. ಬಾಗಿಲಲ್ಲಿ ಒಬ್ಬ ಜಬ್ಬಾರನ ವ್ಯಕ್ತಿ ನಿಂತಿರ್ತಾನೆ. ಅವನು ಬಾಗಿ ನೋಡುವಾಗ ಅಲ್ಲಿದ್ದ ಒಂದು ಕಾಂಕ್ರೀಟ್ ಹಳ್ಳು ಆ ಒಂದು ಪೆನಲ್ ಮೇಲೆ ಬೀಳುತ್ತೆ. ಅಷ್ಟರಲ್ಲಿ ಒಂದು ಅಲಾರಾಂ ಹೊಡೆಯುತ್ತಾ ಆ ಒಂದು ಬಾಗಿಲ ಕ್ಲೋಸ್ ಆಗಲು ಶುರು ಆಗುತ್ತೆ. ಅಯಸ್ಕಾಂತದ ಮೂಲಕ ತನ್ನನ್ನು ಕಟ್ಟಿಕೊಂಡಿರುವ ಡಾನ್ ಅಲ್ಲಿ ಜಂಪ್ ಮಾಡಿ ಪಾರಾಗುತ್ತಾನೆ. ಇನ್ನು ಮುಂದಿನ ದೃಶ್ಯದಲ್ಲಿ ಒಳಗಡೆಯಿಂದ ಪ್ಲೇಟ್ ಅನ್ನು ತೆಗೆದುಕೊಂಡು ಬ್ಯಾಗ್ ನಲ್ಲಿ ಹಾಕುತ್ತಾನೆ ಡಾನ್. ಆದರೆ ಅವನಿಗೆ ಒಂದು ಶಾಕ್ ಕಾದಿರುತ್ತೆ. ತನ್ನ ಜೊತೆ ಇದ್ದವರು ಈಗ ಆ ಪ್ಲೇಟ್ ಗಳನ್ನ ಕೊಡುವಂತೆ ಡಾನ್ಗೆ ಗನ್ ಪಾಯಿಂಟ್ ಮಾಡ್ತಾರೆ ಜಬ್ಬಾರ್ ಮತ್ತು ವರ್ದಾನ್. ಇಲ್ಲೇ ನಿನ್ನನ್ನು ಕೊಲ್ಲುತ್ತೇವೆ ಎಂದು ಹೇಳ್ತಾರೆ. ಅಷ್ಟರಲ್ಲಿ ಮತ್ತೊಂದು ಅಚ್ಚರಿಯ ವಿಷಯವನ್ನು ಹೇಳ್ತಾನೆ. ಸಮೀರ್ ಇದ್ದವನು ಈ ಒಂದು ಜಾಗವನ್ನು ಕಂಟ್ರೋಲ್ ಮಾಡೋಕೆ ಆಗೋದಿಲ್ಲ ಎಂದು ಹೇಳ್ತಾನೆ. ಅದು ಸುಳ್ಳು ಹೇಳಿದ್ದ ಎಂದು ಹೇಳ್ತಾನೆ. ಅಷ್ಟರಲ್ಲಿ ಸಮೀರ್ ಇದ್ದವನು ಎಲ್ಲ ಲೈಟ್ಗಳನ್ನು ಆಫ್ ಮಾಡಿಬಿಡುತ್ತಾನೆ. ಅವಾಗ ಡಾನ್ ಅಲ್ಲಿಂದ ತಪ್ಪಿಸಿಕೊಂಡು ಹೊರಗೆ ಹೋಗ್ತಾನೆ. ಅಲ್ಲಿ ಒಂದು ಡಿಸಿಪಿಯ ಪಾರ್ಸಲ್ ವಿಭಾಗ ಇರುತ್ತೆ. ಮರಳಿ ಲೈಟ್ ಆನ್ ಆಗುವುದರಲ್ಲಿ ಡಾನ್ ಅಲ್ಲಿ ಇರುವುದಿಲ್ಲ. ಎಲ್ಲ ಕಡೆ ಹುಡುಕಾಡುವಂತೆ ಅಬ್ದುಲ್ ಜಬ್ಬಾರ್ ಮತ್ತು ವರ್ದಾನ್ ಇದ್ದವರು ಹೇಳ್ತಾರೆ. ಮೊದಲೇ ಯೋಜನೆಯ ಪ್ರಕಾರ ಆ ಒಂದು ಬಾಕ್ಸ್ ಅನ್ನು ಅಲ್ಲಿ ಇಡುವಂತೆ ಮಾಡಿರುತ್ತಾನೆ. ಬಾಕ್ಸ್ ಅನ್ನು ಓಪನ್ ಮಾಡಿದಾಗ ಅದರೊಳಗೆ ನೀರಿನಲ್ಲಿ ಹೋಗುವ ಬಟ್ಟೆಗಳು ಇರುತ್ತವೆ. ಆ ಬಟ್ಟೆಗಳನ್ನು ಧರಿಸಿಕೊಂಡು ನೀರಿನ ಮೂಲಕ ಸಾಗಿ ಹೊರಗಡೆ ಬರುತ್ತಾನೆ ಡಾನ್. ಹೊರಗಡೆ ಬಂದು ಸಮೀರ್ಗೆ ಹೋಗುವನ ನಡೆ ಎಂದು ಹೇಳ್ತಾನೆ. ಆದರೆ ಸಮೀರ್ ಇದ್ದವನು ಪೊಲೀಸರಿಗೆ ಕಾಲ್ ಮಾಡಿರ್ತಾನೆ. ಅಷ್ಟರಲ್ಲಿ ಪೊಲೀಸರ ವಾಹನಗಳು ಅಲ್ಲಿ ಬರುತ್ತವೆ. ಬಂದು ಮತ್ತೆ ಡಾನ್ ಅನ್ನ ಅರೆಸ್ಟ್ ಮಾಡ್ತಾರೆ. ಇನ್ನು ಮುಂದಿನ ದೃಶ್ಯದಲ್ಲಿ ವರ್ದಾನ್ ಇದ್ದವನು ಮಲಿಕ್ ಜೊತೆ ಮಾತಾಡುತ್ತಾನೆ. ನಮಗೆ 2 ಹೆಲಿಕಾಪ್ಟರ್ ಬೇಕು, ಹಾಗೆ ಏರ್ಪೋರ್ಟ್ ನಲ್ಲಿ ಒಂದು ವಿಮಾನ ನಮಗೆ ಕಾಯಬೇಕು ಎಂದು ಹೇಳ್ತಾನೆ. ಅವಾಗ ಈ ಹಾಸ್ಟೇಜ್ ಇಲ್ಲಿ ಇಟ್ಟುಕೊಂಡಿರುವ ಜನರನ್ನ ಬಿಟ್ಟು ಕಳಿಸುತ್ತೇನೆ ಎಂದು ಹೇಳ್ತಾನೆ. ಇಲ್ಲದಿದ್ದರೆ ಎಲ್ಲರನ್ನು ಸಾಯಿಸ್ತೇನೆ ಅಂತ ಮಲಿಕ್ ಮುಂದೆ ಹೇಳ್ತಾನೆ. ಇಷ್ಟು ಹೇಳಿ ಆ ಕಾಲ್ ಕಟ್ ಮಾಡಿದಾಗ ಇಂಟರ್ಪೋಲ್ ಆಫೀಸರ್ ಆದ ರೋಮಾ ಮತ್ತು ಮಲಿಕ್ ಈಗ ಡಾನ್ ಹತ್ತಿರ ಬರ್ತಾರೆ. ಒಂದು ನೀನು ಹೇಗೆ ಹೊರಗಡೆ ಬಂದೆ ಎಂದು ದಾರಿಯನ್ನು ಹೇಳುವಂತೆ ಕೇಳ್ತಾರೆ. ಆಗ ಡಾನ್ ಇದ್ದವನು ನನ್ನ ಎಲ್ಲ ಕೇಸ್ಗಳಿಂದ ತೆಗೆದುಹಾಕಿ, ಅವಾಗ ನಾನು ನಿಮಗೆ ಒಳಗಡೆ ಹೋಗಲು ಸಹಾಯ ಮಾಡುತ್ತೇನೆ ಎಂದು ಹೇಳ್ತಾನೆ. ಇದಕ್ಕೆ ಇಂಟರ್ಪೋಲ್ ಆಫೀಸರ್ಗಳು ಒಪ್ಪುವುದಿಲ್ಲ. ಅವಾಗ ವೈಸ್ ಪ್ರೆಸಿಡೆಂಟ್ ಆದ ದಿವಾನ್ ಅನ್ನು ಕರೆಯುವಂತೆ ಡಾನ್ ಹೇಳ್ತಾನೆ. ಈಗ ವೈಸ್ ಪ್ರೆಸಿಡೆಂಟ್ ಆದ ದಿವಾನ್ ಮತ್ತು ಡಾನ್ ಇಬ್ಬರು ಸೇರಿ ಮಾತನಾಡಲು ಶುರು ಮಾಡುತ್ತಾರೆ. ನಾನು ಜೈಲಿಗೆ ಹೋದರೆ ನಿನ್ನನ್ನು ಜೈಲಿಗೆ ಹಾಕುತ್ತೇನೆ ಎಂದು ಹೇಳ್ತಾನೆ. ನೀನು ಹೇಳಿದ ಎಲ್ಲ ಕೆಲಸವನ್ನು ಮಾಡಿದ್ದೇನೆ ಮತ್ತು ನನ್ನನ್ನೇಕೆ ಜೈಲಿಗೆ ಕಳಿಸ್ತೀಯಾ ಎಂದು ಕೇಳ್ತಾನೆ. ಅವಾಗ ಡಾನ್ ಇದೊಂದು ಕೊನೆಯ ಬಾರಿ ನನಗೆ ಸಹಾಯ ಮಾಡು ಎಂದು ಹೇಳ್ತಾನೆ. ಈಗ ದಿವಾನ್ಗೆ ಬೇರೆ ದಾರಿ ಇರಲ್ಲ. ಅವನನ್ನು ಕರೆದುಕೊಂಡು ಹೋಗುವಂತೆ ಇಂಟರ್ಪೋಲ್ ಆಫೀಸರ್ಗೆ ಹೇಳ್ತಾನೆ. ಇಂಟರ್ಪೋಲ್ ಆಫೀಸರ್ಗೆ ದಿವಾನ್ ಇದ್ದವನು ಹೇಳ್ತಾನೆ, ಡಾನನ ಸಹಾಯ ಪಡೆದುಕೊಂಡು ಅವರನ್ನ ರಕ್ಷಿಸೋಣ, ನಮಗೆ ಬೇರೆ ದಾರಿ ಇಲ್ಲ ಎಂದು. ಈ ಮಾತಿಗೆ ಇಂಟರ್ಪೋಲ್ ಆಫೀಸರ್ಗಳು ಒಪ್ಪುತ್ತಾರೆ. ಇನ್ನು ಮುಂದೆ ಎಲ್ಲರೂ ಸೇರಿ ಆ ಒಂದು ಡಾನ್ ಬಂದಿದ್ದ ದಾರಿ ಮೂಲಕ ಹೋಗಲು ಶುರು ಮಾಡುತ್ತಾರೆ. ಡಾನ್ ಮತ್ತು ಇಂಟರ್ಪೋಲ್ ಆಫೀಸರ್ಗಳು ಒಳಗೆ ಹೋಗುತ್ತಿರ್ತಾರೆ. ರೋಮಾ ಇದ್ದವಳು ಬಾಗಿಲ ತೆರೆದು ಒಳಗೆ ಹೋಗುವಾಗ ಡಾನ್ ತಡೆಯುತ್ತಾನೆ. ಸೆಕ್ಯೂರಿಟಿ ಕ್ಯಾಮೆರಾಗಳಲ್ಲಿ ಜಬ್ಬಾರ್ನ ವ್ಯಕ್ತಿಗಳು ಈಗ ಎಲ್ಲವನ್ನು ನೋಡುತ್ತಿರ್ತಾರೆ ಎಂದು ಹೇಳ್ತಾನೆ. ಸಿಸಿ ಕ್ಯಾಮೆರಾ ಕಂಟ್ರೋಲ್ ರೂಮಿನಲ್ಲಿ ಇದ್ದ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡ್ತಾನೆ. ಅಲ್ಲಿದ್ದ ಕ್ಯಾಮೆರಾಗಳು ಆಫ್ ಆಗುತ್ತವೆ. ಎಲ್ಲರೂ ಸೇರಿ ಈಗ ಒಳಗಡೆ ಹೋಗುತ್ತಾರೆ. ಹಾಗೆ ಒಳಗಡೆ ಹೋಗುವಾಗ ಹಿಂದಿನಿಂದ ಬಂದ ಜಬ್ಬಾರನ ಹುಡುಗರು ಇವರ ಮೇಲೆ ಅಟ್ಯಾಕ್ ಮಾಡಲು ಶುರು ಮಾಡುತ್ತಾರೆ. ಇಲ್ಲಿ ಒಂದು ಫೈಟ್ ನಡೆಯುತ್ತದೆ. ಹಾಗೆ ಈ ಕೆಲಸವನ್ನೆಲ್ಲ ಡಾನ್ ಮಾಡುತ್ತಿದ್ದಾನೆ ಎಂದು ತಿಳಿದ ಅಬ್ದುಲ್ ಜಬ್ಬಾರ್ ಮತ್ತು ವರ್ದಾನ್ ಎಲ್ಲ ಬಾಂಬ್ಗಳನ್ನ ಬ್ಲಾಸ್ಟ್ ಮಾಡುವಂತೆ ನೋಡುತ್ತಾರೆ. ಆದರೆ ಇಂಟರ್ಪೋಲ್ ಆಫೀಸರ್ಗಳು ಬಂದು ಎಲ್ಲ ಬಾಂಬ್ಗಳನ್ನ ಡಿಆಕ್ಟಿವೇಟ್ ಮಾಡಿರುತ್ತಾರೆ. ಯಾವುದೇ ಬಾಂಬ್ ಹಾರದಿದ್ದಾಗ ಸಿಟ್ಟಿನಿಂದ ಒಬ್ಬ ಹೆಣ್ಣುಮಗಳನ್ನ ಕರ್ಕೊಂಡು ಬರ್ತಾರೆ. ಮಲ್ಲಿಕಿಗೆ ಕಾಲ್ ಮಾಡಿ ಇವಳನ್ನ ಈಗ ಕೊಲ್ತೇವೆ ಎಂದು ಹೇಳ್ತಾರೆ. ಅವಾಗ ಅಲ್ಲೇ ಇದ್ದ ಡಾನ್ ವಾಕಿ ಟಾಕಿಯನ್ನು ತೆಗೆದುಕೊಂಡು ನಾನು ನಿಮಗೆ ಮೋಸ ಮಾಡಿದೆ, ಪೊಲೀಸರು ನಿಮಗೆ ಮೋಸ ಮಾಡಿಲ್ಲ ಎಂದು ಹೇಳ್ತಾನೆ. ಹಾಗೆ ಮಲ್ಲಿಕ್ ಕೂಡ ಇನ್ನು ಕೇವಲ 10 ನಿಮಿಷದಲ್ಲಿ ಹೆಲಿಕಾಪ್ಟರ್ಗಳು ಬರುತ್ತವೆ ಎಂದು ಹೇಳ್ತಾರೆ. ಡಾನ್ ಆದವನು ನಾನು ನಿಮ್ಮ ಹತ್ತಿರ ಬರುತ್ತೇನೆ, ಆ ಹೆಣ್ಣುಮಗಳಿಗೆ ಏನು ಮಾಡಬೇಡ ಎಂದು ಹೇಳ್ತಾರೆ. ಡಾನ್ ಕೂಡ ಈಗ ಒಳಗಡೆ ಹೋಗಲು ತಯಾರಾಗುತ್ತಾನೆ. ಡಾನ್ ಜೊತೆ ರೋಮಾ ಕೂಡ ಒಳಗಡೆ ಬರುತ್ತಾಳೆ. ಡಾನ್ ಮತ್ತೆ ರೋಮಾ ಇದ್ದವರು ಅಬ್ದುಲ್ ಜಬ್ಬಾರ್ ಮತ್ತು ವರ್ದಾನ್ ಇರುವ ಜಾಗದಲ್ಲಿ ಬರುತ್ತಾರೆ. ಇವರ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನ ತೆಗೆಸುತ್ತಾರೆ. ಹಾಗೆ ಇವರ ಹತ್ತಿರ ಇರುವ ಗನ್ನನ್ನು ಕೂಡ ದೂರ ಎಸೆಯುವಂತೆ ಹೇಳುತ್ತಾರೆ. ಇನ್ನು ಮೇಲೆ ರೋಮಾಗೆ ನೀನು ಡಾನ್ ಅನ್ನ ಕೊಲ್ಲಬೇಕು, 3 ಎನಿಸುವುದರಲ್ಲಿ ಡಾನ್ ಅನ್ನ ಕೊಲ್ಲದಿದ್ದರೆ ನಾವು ನಿನ್ನನ್ನ ಕೊಲ್ಲುತ್ತೇವೆ ಎಂದು ಜಬ್ಬಾರ್ನಿಗೆ ಕೊಲ್ಲುವಂತೆ ಹೇಳುತ್ತಾನೆ ವರ್ದಾನ್. ವರ್ದಾನ್ ಈಗ 3 ಎನಿಸುತ್ತಾನೆ. ಅಷ್ಟರಲ್ಲಿ ರೋಮಾ ಇದ್ದವಳು ಡಾನ್ ಅನ್ನ ಕೊಲ್ಲೋದಿಲ್ಲ. ಅವಾಗ ಜಬ್ಬಾರ್ ಇದ್ದವನು ರೋಮಾಗೆ ಶೂಟ್ ಮಾಡುತ್ತಾನೆ. ಶೂಟ್ ಮಾಡಿದ ಮೇಲೆ ರೋಮಾ ಇದ್ದವಳು ಅಲ್ಲೇ ಬೀಳುತ್ತಾಳೆ. ರೋಮಾಳನ್ನ ಶೂಟ್ ಮಾಡಿದ ಮೇಲೆ ಡಾನ್ ಶೂಟ್ ಮಾಡೋಕೆ ಹೋಗ್ತಾರೆ. ಅಷ್ಟರಲ್ಲಿ ಡಾನ್ ಇದ್ದವನು ಅಲ್ಲೇ ಇರುವ ಒಂದು ಬಾಂಬ್ ಅನ್ನ ಬ್ಲಾಸ್ಟ್ ಮಾಡ್ತಾನೆ. ಅಲ್ಲಿ ಫೈಟ್ ಶುರು ಆಗುತ್ತೆ. ಹಾಗೆ ಈ ಒಂದು ಫೈಟ್ ನಲ್ಲಿ ಜಬ್ಬಾರ್ನ ಕೊಲ್ಲುತ್ತಾನೆ. ಹಾಗೆ ವರ್ದಾನ್ ಅನ್ನ ಪ್ರಜ್ಞೆಯನ್ನು ತಪ್ಪುವಂತೆ ಮಾಡ್ತಾನೆ. ಮುಂದಿನ ದೃಶ್ಯದಲ್ಲಿ ಎಲ್ಲ ಹಾಸ್ಟೇಜ್ಗಳು ಖುಷಿಯಾಗುತ್ತಾರೆ, ನಾವು ಇನ್ನು ಸೇಫ್ ಆಗಿದ್ದೀವಿ ಅಂತ. ಆವಾಗ ಮತ್ತೆ ಡಾನ್ ಇದ್ದವನು ಮಲಿಕ್ ಜೊತೆ ಮಾತನಾಡುತ್ತಾನೆ. ಎಲ್ಲ ಕೇಸ್ಗಳಿಂದ ನನ್ನ ಪೇಪರ್ಸ್ ತಯಾರಿದ್ದಾವ ಎಂದು ಕೇಳ್ತಾನೆ. ತಯಾರ್ ಇವೆ ಎಂದು ದಿವಾನ್ ಹೇಳ್ತಾನೆ. ಅವಾಗ ಈ ಒಂದು ಪೇಪರ್ಸ್ ಅನ್ನ ಸಮೀರ್ನ ಹತ್ತಿರ ಕೊಟ್ಟು ಕಳಿಸಿ ಎಂದು ಹೇಳ್ತಾನೆ. ಈಗ ಸಮೀರ್ ಇದ್ದವನು ಆ ಒಂದು ಪೇಪರ್ಸ್ ಗಳನ್ನ ತೆಗೆದುಕೊಂಡು ಬರ್ತಾನೆ. ಸಮೀರನು ಪೇಪರ್ಸ್ ಗಳನ್ನ ಕೊಟ್ಟ ನಂತರ ಪ್ಲೇಟ್ಗಳಿದ್ದ ಬ್ಯಾಗ್ ಅನ್ನ ಡಾನ್ ಇದ್ದವನು ಸಮೀರ್ ಹತ್ತಿರ ಕೊಡುತ್ತಾನೆ. ಹಾಗೆ ಈಗ ಎಲ್ಲವನ್ನು ತೆಗೆದುಕೊಂಡು ಕೆಳಗಡೆ ಬರುತ್ತಾರೆ. ಡಾನ್ ಇದ್ದವನು ಮಲಿಕ್ ಹತ್ತಿರ ನಾನು ಇನ್ನು ಹೋಗುತ್ತೇನೆ ಎಂದು ಹೇಳ್ತಾನೆ. ಅವನನ್ನ ಕಳಿಸುವಂತೆ ಪೊಲೀಸರಿಗೆ ಹೇಳಿಬಿಡ್ತಾನೆ. ಪ್ಲೇಟ್ ಇದ್ದಿದ್ದನ್ನು ಏನು ಮಾಡುವುದು ಎಂದು ಕೇಳ್ತಾನೆ. ಅವಾಗ ದಿವಾನ್ ಇದ್ದವನು ಇವು ನನ್ನ ಹತ್ರ ಕೊಡಿ, ನಾನು ಇದರ ಡ್ಯಾಮೇಜ್ ಅನ್ನ ಪರೀಕ್ಷೆ ಮಾಡುತ್ತೇನೆ ಎಂದು ಹೇಳ್ತಾನೆ. ಆ ಬ್ಯಾಗಿನಲ್ಲಿ ಒಂದು ಕ್ಯಾಸೆಟ್ ಕೂಡ ಇರುತ್ತೆ. ಆ ಕ್ಯಾಸೆಟ್ ನಲ್ಲಿ ಏನಿದೆ ಎಂದು ಚೆಕ್ ಮಾಡುವಂತೆ ಹೇಳಿರುತ್ತಾನೆ ಮಲಿಕ್. ಅದರಲ್ಲಿ ಚೆಕ್ ಮಾಡುವಾಗ
ದಿವಾನ್ ಮತ್ತು ಸಿಂಘಾನಿಯಾ ಇಬ್ಬರು ಸೇರಿ ಆ ಪ್ರೆಸಿಡೆಂಟ್ ನ ಕೊಲ್ಲೋಕೆ ಪ್ಲಾನ್ ಮಾಡಿದ ಒಂದು ಪ್ಲಾನ್ ಇರುತ್ತೆ. ಈ ಒಂದು ವಿಷಯವು ಈಗ ಇಂಟರ್ಪೋಲ್ ಆಫೀಸರ್ಗಳಿಗೆ ತಿಳಿಯುತ್ತೆ. ಅಷ್ಟರಲ್ಲಿ ದಿವಾನ್ ಕೂಡ ಅಲ್ಲಿಂದ ಹೋಗಿಬಿಟ್ಟಿರ್ತಾನೆ. ಇನ್ನು ಮುಂದಿನ ದೃಶ್ಯದಲ್ಲಿ ಸಮೀರ್ಗೆ ಒಂದು ಪಾರ್ಸಲ್ ಬರುತ್ತೆ. ಹಾಗೆ ಡಾನ್ ಈಗ ಕಾಲ್ ಮಾಡಿ ನಿನಗೆ ಒಂದು ಉಡುಗೊರೆ ಬಂದಿದೆ ನೋಡು ಎಂದು ಹೇಳ್ತಾನೆ. ಮುಂದಿನ ದೃಶ್ಯದಲ್ಲಿ ಡಾನ್ ಅನ್ನು ತೋರಿಸುತ್ತಾರೆ. ಡಾನ್ ಒಂದು ಬೈಕಿನ ಮೇಲೆ ಒಂದು ಪೂಲಿನಲ್ಲಿ ಹೋಗುತ್ತಿರ್ತಾನೆ ಎಂದು ಕಾಣುತ್ತದೆ. ಹಾಗೆ ಇಲ್ಲಿ ಡಾನ್ ನ ಪ್ರೇಯಸಿಯಾದ ಐಶಾ ಕೂಡ ಇರುತ್ತಾಳೆ. ಐಶಾಳನ್ನ ಭೇಟಿಯಾಗ್ತಾನೆ ಡಾನ್. ಹಾಗೆ ಅವನು ಎಲ್ಲಿ ಎಂದು ಕೇಳ್ತಾನೆ. ಈಗ ಅವನು ಇಲ್ಲೇ ಇರುವನು ಎಂದು ಹೇಳ್ತಾಳೆ. ಅವಾಗ ನಮಗೆ ತಿಳಿಯುವುದು ಸಮೀರನು ಈ ಒಂದು ಪ್ಲಾನಿನಲ್ಲಿ ಶಾಮೀಲಿ ಇದ್ದ ಎಂದು. ಸಮೀರ್ಗೆ ಮೊದಲೇ ಹೇಳಿದ ರೀತಿಯಲ್ಲಿ ಡಾನ್ ಇದ್ದವನು ನಾನು ಹೊರಗಡೆ ಬಂದ ಮೇಲೆ ಪೊಲೀಸರಿಗೆ ಫೋನ್ ಮಾಡಿ ಹೇಳು ಎಂದು ಹೇಳಿರುತ್ತಾನೆ. ಪೊಲೀಸರಿಗೆ ಹೇಳುವುದು ಪ್ಲಾನಿನ ಒಂದು ಯೋಜನೆ ಆಗಿರುತ್ತದೆ ಎಂದು ಹೇಳುತ್ತಾನೆ. ಸಮೀರನಿಗೆ ಒಂದು ಪಾರ್ಸಲ್ ಬಂದಿರುತ್ತೆ. ಆ ಪಾರ್ಸಲ್ ನಲ್ಲಿ ಒರಿಜಿನಲ್ ಪ್ಲೇಟ್ಗಳು ಇರುತ್ತವೆ. ಡೂಪ್ಲಿಕೇಟ್ ಪ್ಲೇಟ್ಗಳು ಈಗ ಅಲ್ಲಿ ದಿವಾನ್ ಜೊತೆ ಒಂದು ಕಾರ್ ಬ್ಲಾಸ್ಟ್ ನಲ್ಲಿ ಸುಟ್ಟು ಹೋಗಿರುತ್ತವೆ. ವರದಾನ್ ಪ್ಲೇಟ್ ಕೊಡು ಎಂದು ಕೇಳಿದಾಗ ಡಾನ್ ಇದ್ದವನು ಬೇರೆ ಪ್ಲೇಟ್ಗಳನ್ನ ಕೊಟ್ಟಿರ್ತಾನೆ. ಒರಿಜಿನಲ್ ಪ್ಲೇಟ್ಗಳು ಅದೇ ಬ್ಯಾಗ್ ನಲ್ಲಿ ಇರುತ್ತವೆ. ಇಲ್ಲಿಗೆ ಈ ಮೂವಿ ಒಂದು ಸ್ಟೋರಿಯು ಮುಗಿಯುತ್ತದೆ.